ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳು 2 ಹಂತದಲ್ಲಿ ನಡೆಯುವಂತ ಚುನಾವಣೆ. ಮೊದಲ ಹಂತದಲ್ಲಿ 14 ಕ್ಷೇತ್ರಗಳು ನಿನ್ನೆ ನಿಮಗೆ ಹೇಳಿದೆ. ಇವತ್ತು ಎರಡನೇ ಹಂತದ ಚುನಾವಣೆ ನಡೆಯುತ್ತಲ್ಲ, ಉಳಿದಂತ 14 ಲೋಕಸಭಾ ಕ್ಷೇತ್ರಗಳು. ಆ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಗೊತ್ತಾ? ಇವತ್ತು ಆ ಚಿತ್ರಣ 14 ಲೋಕಸಭಾ ಕ್ಷೇತ್ರಗಳ ಮತದಾರ ಪ್ರಭುವಿನ ನಾಡಿ ಮಿಡಿತ ಹೇಗಿದೆ ತಿಳಿದುಕೊಳ್ಳುವಂತ ಕುತೂಹಲ ನಿಮಗಿದೆ. ಎರಡನೇ ಹಂತದ 14 ಕ್ಷೇತ್ರಗಳ ಸ್ಥಿತಿ ಇವತ್ತಿಗೆ ಈ ಕ್ಷಣಕ್ಕೆ ಏನಾಗಿದೆ, ರಿಪಬ್ಲಿಕ್ ಕನ್ನಡದಲ್ಲಿ ಮತದಾರರ ನಾಡಿ ಮಿಡಿತ ಹೇಗಿದೆ ಗೊತ್ತಾ? ಇವತ್ತಿನ ಲೋಕ ಅಖಾಡ ಎಲೆಕ್ಷನ್ನ ಟ್ರೆಂಡ್. ಉತ್ತರ ಕರ್ನಾಟಕದಲ್ಲಿ ದಿನೇ ದಿನೇ ಹವಾ ಬದಲಾಗ್ತಾ ಇದೆ. ಅದೇ ರೀತಿಯಾಗಿ ಮತದಾರ ಪ್ರಭುವಿನ ನಾಡಿ ಮಿಡಿತದಲ್ಲೂ ಕೂಡ ಏರುಪೇರಾಗ್ತಾ ಇದೆ. ಕೆಲವೆಡೆ ನೆನ್ನೆ ಇದ್ದಂಥ ಟ್ರೆಂಡ್ ಇವತ್ತು ಉಲ್ಟಾ ಪಲ್ಟಾ ಆಗಿದೆ. ವೀಕ್ಷಕರೇ, ನನಗೊತ್ತು ನೀವು ಇವತ್ತು ಕಾಯ್ತಾ ಇದ್ದೀರಾ ಅಂತೇಳಿ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಟ್ರೆಂಡ್ ಹೇಗಿದೆ ಅಂತೇಳಿ ಇವತ್ತು ನಾವು ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡನ್ನು ತಗೊಳ್ತಾ ಇದ್ದೀವಿ. ಮೊದಲಿಗೆ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇರುವಂಥ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ನೋಡಿ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ PC ಗದ್ದಿಗೌಡರಿದ್ದಾರೆ, ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಅವರು ಕಣಕ್ಕಿಳಿದಿದ್ದಾರೆ. ನೋಡಿ, ಇಲ್ಲಿ ಸ್ವಲ್ಪ ಆಚೆ ಹೆಚ್ಚಾಗಿದೆ. ಇವತ್ತು 56 ಇದೆ. ನಿನ್ನೆವರೆಗೂ ಕೂಡ 53 ಇತ್ತು ಟ್ರೆಂಡ್. ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ. ಕಾಂಗ್ರೆಸ್ 47 ಇತ್ತು, ಇವತ್ತು 44ಕ್ಕೆ ಕುಸಿದಿದೆ. ನೋಡಿ, ಇಲ್ಲಿದ್ದಂಥ 3% ಅಲ್ಲಿಗೆ ಹೋಗಿದೆ. ಬಿಜೆಪಿ ಹತ್ತ ವಾಲ್ತಾ ಇದೆ. ಸೊ ಇದು ಇವತ್ತಿನ ಟ್ರೆಂಡ್. ಬಾಗಲಕೋಟೆಯಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ಕೂಡ ನಾವೀಗ ಕ್ವಿಕ್ ಆಗಿ ನೋಡ್ಕೊಂಡ್ಬಂದ್ಬಿಡೋಣ ಒಂದ್ಸರಿ. ಬಾಗಲಕೋಟೆಯಲ್ಲಿ ಲಿಂಗಾಯತ 5,40,000, ಕುರುಬ 2,20,000, SC ST 4,25,000, ಮುಸ್ಲಿಂ ಸಮುದಾಯ 1,90,000 ಮತಗಳಿದೆ. ಇನ್ನು ನೇಕಾರ ಮತ್ತು ಮರಾಠ 1,10,000 ಮತಗಳಿದ್ರೆ, ಇತರೆ 1,70,000 ಮತಗಳಿದೆ. ಒಟ್ಟು ಮತದಾರರ ಸಂಖ್ಯೆ ಇರುವಂಥದ್ದು 17,55,827. ಬಾಗಲಕೋಟೆಯಲ್ಲಿ ಬಿಜೆಪಿ ನಿನ್ನೆಗಿಂತ ಇವತ್ತು 3% ಹೆಚ್ಚಾಗಿದ್ದು ಟ್ರೆಂಡ್ನಲ್ಲಿ ಮುಂದೆ ಇದೆ. ಕಾಂಗ್ರೆಸ್ ಸ್ವಲ್ಪ ಹಿಂದಕ್ಕೆ ಹೋಗಿದೆ. ಸಂಯುಕ್ತ ಪಾಟೀಲ್ ಅವರ ಪರ ಒಲವು ಸ್ವಲ್ಪ ಹಿಂದಕ್ಕೆ ಹೋಗಿರುವಂಥದ್ದು. ಬಾಗಲಕೋಟೆಯ ಟ್ರೆಂಡನ್ನು ನಾವೀಗ ಗಮನಿಸಿದ್ವಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರವನ್ನು ಕೂಡ ನೀವೀಗ ಗಮನಿಸಿದ್ರಿ. ಮುಂದಿನ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿ, ಟ್ರೆಂಡ್ ನೋಡಿ, ಹವಾ ಬದಲಾವಣೆ ಆಗ್ತಾ ಇದೆ ಅಂತ ನಾವು ಹೇಳಿದ್ವಲ್ಲ, ಇದೇ ಕಾರಣಕ್ಕೆ. ನೋಡಿ, 48 ಇತ್ತು ಬಿಜೆಪಿ, ಕಾಂಗ್ರೆಸ್ 52 ಇದೆ. ಚೇಂಜ್ ಆಗ್ತಾ ಇದೆ. ಕಾಂಗ್ರೆಸ್ ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗ್ತಾನೆ ಇದೆ ಟ್ರೆಂಡ್ನಲ್ಲಿ. ಈ ಒಂದು ಮಾರ್ಜಿನ್ ಇದೆಯಲ್ಲ, ಆ ಟ್ರೆಂಡ್ನ ಒಂದು ಮಾರ್ಜಿನ್ ಅದರಲ್ಲಿ ಮೇಲಕ್ಕೆ ಹೋಗ್ತಾನೆ ಇದೆ. ಜಗದೀಶ್ ಶೆಟ್ಟರ್ ಅವರು ಸ್ವಲ್ಪ ಹಿಂದಕ್ಕೆ ಬಂದಿದ್ದಾರೆ. ಕಳೆದ 20 ವರ್ಷಗಳಿಂದ ಬೆಳಗಾವಿಯಲ್ಲಿ ಬಿಜೆಪಿ ತನ್ನ ಭದ್ರಕೋಟೆಯನ್ನು ಮಾಡಿಕೊಂಡಿದೆ. ಮಂಗಳ ಅಂಗಡಿಯವರಿಗೆ ಟಿಕೆಟ್ ಸಿಗಲಿಲ್ಲ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಅವ್ರಿಗೆ ಟಿಕೆಟ್ ಘೋಷಣೆ ಮಾಡ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಗೋ ಬ್ಯಾಕ್ ಅನ್ನುವ ಕ್ಯಾಂಪೇನ್ಗಳು ಶುರುವಾಗುತ್ತೆ. ಬೆಳಗಾವಿಯವರು ಕೊಡಿ, ಯಾಕೆ ಹೊರಗಿನವ್ರಿಗೆ ಕರ್ಕೊಂಬಂದು ನಿಲ್ಲಿಸ್ತೀರಿ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿತ್ತು. ಆದರೂ ಕೂಡ ಬಿಜೆಪಿ ವರಿಷ್ಠರು ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಕಡೆಗೂ ಕೂಡ ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ ಅವರನ್ನು ತಗೊಂಡು ಬಂದು ನಿಲ್ಲಿಸಿದ್ದಾರೆ. ನೋಡಿ, ಇಲ್ಲಿ ಒಬ್ಬ ಹಿರಿಯ ಮುತ್ಸದ್ದಿ, ಮಾಜಿ CM ಆಗಿದ್ದಂಥವ್ರು, ಹಲವು ಖಾತೆಗಳನ್ನು ನಿಭಾಯಿಸಿದಂಥವ್ರು ಜಗದೀಶ್ ಶೆಟ್ಟರ್ ಈಗ ಬಿಜೆಪಿ ಅಖಾಡದಲ್ಲಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಈಗ ಅಖಾಡದಲ್ಲಿದ್ದಾರೆ. ಬೆಳಗಾವಿ ಉಸ್ತುವಾರಿ ಇರುವಂಥದ್ದು, ಲೋಕಸಭಾ ಚುನಾವಣೆ ಉಸ್ತುವಾರಿ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ. ಹೇಳ್ತೀನಿ ಅದ್ರ ಬಗ್ಗೆ. ಇಲ್ಲಿನ ಜಾತಿ ಲೆಕ್ಕಾಚಾರವನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಬೋಣ. ಲಿಂಗಾಯತ ಪ್ರಾಬಲ್ಯವಿರುವಂಥ ಕ್ಷೇತ್ರಗಳಿವೆಲ್ಲವೂ ಕೂಡ
ಇಲ್ಲಿ ಜಾತಿ ಲೆಕ್ಕಾಚಾರಕ್ಕಿಂತ ಮುಖ್ಯವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಬಂಬೋಣ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ 51, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ. ನೋಡಿ ಟ್ರೆಂಡ್ ದಿನೇ ದಿನೇ ಹೇಗಾಗ್ತಿದೆ ಅಂತೇಳಿ. ಇವತ್ತು ಬಿಜೆಪಿ ಮುಂದಿದ್ರೆ ನಾಳೆ ಕಾಂಗ್ರೆಸ್ ಮುಂದೋಗ್ತಾ ಇದೆ, ನಾಡಿದ್ದು ಮತ್ತೆ ಬಿಜೆಪಿ ಮುಂದೋಗ್ತಾ ಇದೆ. ಹಾವು ಏಣಿ ಆಟದಂತೆ ಈ ಟ್ರೆಂಡ್ ಹೋಗ್ತಾ ಇದೆ. ಬಟ್ ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ ಯಾರು ಗೆದ್ದಿದ್ದಾರೆ ಅಂತೇಳಿ. ಇದೆಲ್ಲವೂ ಕೂಡ ಟ್ರೆಂಡ್ ಅಷ್ಟೇ, ಇವತ್ತಿನ ಮೂಡ್ ಅಷ್ಟೇ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಒಮ್ಮೆ ಕ್ವಿಕ್ ಆಗಿ ನೋಡ್ಕೊಂಬೋಣ. ಇಲ್ಲೂ ಕೂಡ 4,10,000 ಲಿಂಗಾಯತ ಮತಗಳಿದ್ರೆ, SC ST 2,55,000, ಮುಸ್ಲಿಂ ಸಮುದಾಯದವರು 1,80,000, ಕುರುಬ ಸಮುದಾಯದವರು 1,70,000 ಮತಗಳಿರುವಂಥದ್ದು. ಇಲ್ಲಿ ಮರಾಠ 1,70,000, ಜೈನ 1,30,000, ಇತರರು 4,17,000. ಒಟ್ಟು 17,32,346 ಮತಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವತ್ತಿನ ಟ್ರೆಂಡಲ್ಲಿ ಮುಂದೆ ಇದೆ, ಬಿಜೆಪಿ ಹಿಂದಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಯಾರಾಗಿದ್ದಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್. ನೋಡಿ ಇಲ್ಲೇ ಟ್ವಿಸ್ಟ್ ಇರುವಂಥದ್ದು. ಈಗ ಮುಂದಿನ ಲೋಕಸಭಾ ಕ್ಷೇತ್ರದತ್ತ ಗಮನ ಹರಿಸೋಣ. ಈಗ ಟ್ರೆಂಡ್ ನೋಡಿ ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅಂತೇಳಿ. ಕೊಪ್ಪಳ, ಇಲ್ಲೂ ಕೂಡ ಬಿಜೆಪಿ ಹಿಂದೆ ಇದೆ. ಕೊಪ್ಪಳದಿಂದ ಬಸವರಾಜ್ ಕೆ ಅವರು ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಅವರು ಅಭ್ಯರ್ಥಿಯಾಗಿರುವಂಥದ್ದು. ಕಾಂಗ್ರೆಸ್ ನೋಡಿ ಕೊಪ್ಪಳದಲ್ಲಿ ಅಂದರೆ ನೋಡಿ ಇಲ್ಲಿ ಒಂದು ಟ್ರೆಂಡ್ ಈಗ ಏನಾಗುತ್ತೆ ಅಂತ ಹೇಳ್ತೀನಿ. ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಅಷ್ಟೇ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ, ವಿಲೀನಗೊಂಡಿದ್ದಾರೆ. ಈಗ ಕೊಪ್ಪಳದಲ್ಲಿ ಏನಾದರೂ ಟ್ರೆಂಡ್ ಚೇಂಜ್ ಆಗುತ್ತೆ, ನಾಳೆ ಗೊತ್ತಾಗುತ್ತದು. ಇವತ್ತಿನ ಟ್ರೆಂಡ್ ನೋಡಿ ಕೊಪ್ಪಳದ ಜಾತಿ ಲೆಕ್ಕಾಚಾರವನ್ನು ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬೋಣ. ಈಗ ಲಿಂಗಾಯತ ಸಮುದಾಯ 4,80,000 ನೋಡಿ, 4,80,000 ಸಾರಿ. ಈ ಭಾಗದಲ್ಲಿ ಕೊಪ್ಪಳ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ ಈ 4 ಕ್ಷೇತ್ರಗಳಲ್ಲೂ ಕೂಡ ಲಿಂಗಾಯತ ಸಮುದಾಯದವರೇ ಇಲ್ಲಿ ಒಂದು ರೀತಿಯಲ್ಲಿ ಅತಿ ಹೆಚ್ಚು ಮತದಾರ ಇರುವಂಥ ಕ್ಷೇತ್ರಗಳು. ನಿಮ್ಗೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತದಾರರೇ ಹೆಚ್ಚಾಗಿ ಇರುವಂಥದ್ದು.